ಚಿಕ್ಕಪೇಟೆಯಲ್ಲಿ ಫ್ಯಾನ್ಸಿ ಸ್ಟೋರ್ನಲ್ಲಿ ಅಗ್ನಿ ದುರಂತ ನಡೆದಂತಹ ಪ್ರಕರಣ ಹೊತ್ತಿ ಉರಿದಿದೆ 5 ಅಂಗಡಿಗಳು. ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸ್ತಾ ಇದ್ದಾರೆ. ಮಳಿಗೆಗಳ ಶಟರ್ ತೆರೆದು ಬೆಂಕಿ ನಂದಿಸ್ತಾ ಇದ್ದಾರೆ ಸಿಬ್ಬಂದಿ. 175 ಅಂಗಡಿ ಮಳಿಗೆ ಇರೋ ಕಟ್ಟಡ, 5-6 ಅಂಗಡಿ ಸುಟ್ಟು ಭಸ್ಮ ಆಗಿದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಸಮೀಪ ಇರುವಂತಹ ಅಂಗಡಿ. 6 ಅಗ್ನಿಶಾಮಕ ದಳ ಬೆಂಕಿ ನಂದಿಸೋ ಕಾರ್ಯಾಚರಣೆ ನಡೆಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದಲೇ ಬೆಂಕಿ ಹೊತ್ಕೊಂಡಿರೋ ಅನುಮಾನ ಇದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಆಕ್ಸಿಜನ್ ಸಿಲಿಂಡರ್, ಮಾಸ್ಕ್ ಧರಿಸಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಚಿಕ್ಕಪೇಟೆಯಲ್ಲಿ ನಡೆದಂತ ಅಗ್ನಿ ದುರಂತ ಇದು. 5-6 ಅಂಗಡಿಗಳು ಹೊತ್ತಿ ಉರಿದಿದೆ. ಮಳಿಗೆಗಳ ಶಟರ್ ತೆರೆದು ಬೆಂಕಿ ನಂದಿಸ್ತಾ ಇದ್ದಾರೆ ಸಿಬ್ಬಂದಿ. 6 ಅಗ್ನಿಶಾಮಕ ದಳ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಹೊತ್ತಿ ಉರಿತಾ ಇರುವಂತಹ ದೃಶ್ಯ. ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಬೆಂಕಿ ಹೊತ್ಕೊಂಡಿದೆ ಅನ್ನೋ ಅನುಮಾನ ಇದೆ. 5-6 ಅಂಗಡಿಗಳು ಸುಟ್ಟು ಭಸ್ಮ ಆಗಿದೆ. ಫ್ಯಾನ್ಸಿ ಸ್ಟೋರ್ ಚಿಕ್ಕಪೇಟೆಯಲ್ಲಿ ಪಕ್ಕದಲ್ಲೇ ಅಂಗಡಿಗಳಿದೆ. ಒಂದ್ ಅಂಗಡಿಗೆ ಬೆಂಕಿ ಹೊತ್ಕೊಂಡ್ರು ಮತ್ತೊಂದು ಅಂಗಡಿಗೆ ವ್ಯಾಪಿಸ್ಬಿಡತ್ತೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, 5-6 ಅಂಗಡಿಗಳಿಗೆ ಬೆಂಕಿ ಹೊತ್ಕೊಂಡು ಸುಟ್ಟು ಭಸ್ಮ ಆಗಿರೋದು ಫ್ಯಾನ್ಸಿ ಸ್ಟೋರ್ ಇದೆ. ಅಲ್ಲಿ ಆದಂತ ಅಗ್ನಿ ದುರಂತ, ದಟ್ಟವಾದ ಹೊಗೆ ಆವರಿಸಿದೆ. ಮೆಟ್ರೋ ಸ್ಟೇಷನ್ನ ಹತ್ತಿರವೇ ಇರುವಂತ ಮಳಿಗೆಗಳಿದು. 175 ಅಂಗಡಿ ಮಳಿಗೆ ಇರೋ ಕಟ್ಟಡ, ಅದರಲ್ಲಿ 5-6 ಅಂಗಡಿಗಳು ಸುಟ್ಟು ಭಸ್ಮ ಆಗಿದೆ. ಸುತ್ತಮುತ್ತಲ ಪ್ರದೇಶದಲ್ಲಿ ದಟ್ಟವಾದ ಹೊಗೆ ಆವರಿಸಿದೆ. ಶಾರ್ಟ್ ಸರ್ಕ್ಯೂಟ್ ನಿಂದಲೇ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಬೆಂಕಿ ನಂದಿಸೋ ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ನಡೆದಂತ ಅಗ್ನಿ ದುರಂತ ಇದು. ಬೆಂಕಿಯ ತೀವ್ರತೆ ಹೇಗಿತ್ತು ಅನ್ನೋದನ್ನ ದೃಶ್ಯದಲ್ಲಿ ನೋಡ್ತಾ ಇದೆ. ಸೋಪಿಂದ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಲ್ಲಿಂದ ಮತ್ತೆ ಬಂದು ಅಂಗಡಿ ಎಲ್ಲ ಆಗಿದೆ. ಅದು ಚಿಕ್ಕಮ್ಮಿ ಒಂದು 8-10 ಅಂಗಡಿ ಆಗಿದೆ. ಮತ್ತೆ ಮೇಲ್ಗಡೆ ಎಲ್ಲ 3ನೇ ಫ್ಲೋರ್ ಗೋಡೌನ್ ಆಗಿದೆ, ಎಲ್ಲ ಆಗಿದೆ ನೋಡಿ. ಅಲ್ಲ ಇದು ಐಟಮ್ ಹಾರ್ಡ್ವೇರು, ಫೆನ್ಸಿಯೋ ಅಲ್ಲ ಐಟಮ್ದು ಗೋಡೌನ್ ಸಾಮಾನು ಇಟ್ಟಿದ್ದು. ಅದು ಬಂದಿರೋದು ಲೇಟು, 9 ಗಂಟೆ ನಂತರ. ಬೆಳಗ್ಗೆ 5 ಗಂಟೆ ನಂತರ. 7 ಗಂಟೆ ಎಲ್ಲ ಗೊತ್ತಾಗಿದೆ, ಬಟ್ ಆಕ್ಚುಲಿ ಆಗಿರೋದು 5 ಗಂಟೆಯಿಂದ ಚಾಲು ಆಗಿದೆ. ಅಕ್ಕಪಕ್ಕ ಅವರೆಲ್ಲ ಇದು ಇನ್ಫಾರ್ಮ್ ಮಾಡಿದೆ ಅಂಗಡಿ ಒಂದರಿಗೆ. ಒಬ್ಬ ಬಂದೆಲ್ಲ ಇದು ಮಾಡಿದ್ದಾರೆ. ಮತ್ತೆ ಇದು ಅಂಗಡಿ ಚಮನವ್ರಿಗೆ ಇನ್ಫಾರ್ಮ್ ಮಾಡಿದ್ರು. ಅವ್ರು ಬಂದಿರಾಗ 9 ಗಂಟೆ ನಂತರ ಬಂದಿದ್ದಾರೆ. ಸೊ ಇನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಚಿಕ್ಕಪೇಟೆಯ 5 ಫ್ಯಾನ್ಸಿ ಸ್ಟೋರ್ನಲ್ಲಿ ಅಗ್ನಿ ದುರಂತ ಪ್ರಕರಣ. ಸ್ಥಳಕ್ಕೆ ಚಿಕ್ಕಪೇಟೆ ಶಾಸಕ ಉದಯ್ ಗರುಡಾಚಾರ್ ಸ್ಥಳಕ್ಕೆ ಬಂದಿದ್ದಾರೆ. ಬೆಳಿಗ್ಗೆ ಘಟನೆಯ ಮಾಹಿತಿ ಸಿಕ್ತು, ತಕ್ಷಣ ಬಂದೆ. ಅವಘಡದ ಬಗ್ಗೆ ಪೊಲೀಸರು ಮುಂದೆ ತನಿಖೆ ನಡೆಸ್ತಾರೆ. ಅಕ್ಕಪಕ್ಕದ ರಸ್ತೆ ಮೇಲೆ ಮಟೀರಿಯಲ್ಗಳನ್ನ ಬಿಸಾಕ್ತಾರೆ. ಸಣ್ಣ ಪ್ಲಾಸ್ಟಿಕ್ಗೆ ಬೆಂಕಿ ಬಿದ್ರೂ ಮತ್ತೊಂದು ಅವಘಡ ಆಗುತ್ತೆ ಅಂತ ಉದಯ್ ಗರುಡಾಚಾರ್ ಹೇಳಿಕೆ ಕೊಟ್ಟರು. ನಮಗೆ ಬೆಳಗ್ಗೆ 8:30ಗೆ ಮಾಹಿತಿ ಸಿಕ್ತು. ನಾನು ಸ್ನಾನ ಮಾಡಿಕೊಂಡು ಓಡ್ ಬಂದೆ ಇಲ್ಲಿಗೆ, ಆಯ್ತಾ. ಆವಾಗ ಈ ತರ ಧಗೆ ಬರ್ತಾ ಇತ್ತು. ಏನಪ್ಪ ಇದು ಅಂತ ಹೇಳ್ಬಿಟ್ಟು ನಮ್ಮ ಪೊಲೀಸ್ನವ್ರ ಹತ್ರ ನಾನು ಡಿಸ್ಕಷನ್ಗೆ ಹೋಗಿದ್ದೆ, ಬಟ್ ಅವರು ಬಂದಿರಲಿಲ್ಲ. ಆಮೇಲೆ ನಾವೆಲ್ಲರೂ ಸೇರ್ಕೊಂಡ್ವಿ. ನಮ್ಮ ಫೈರ್ ಫೋರ್ಸ್ನವರು, ಪೊಲೀಸ್ನವರು ಇಮ್ಮಿಡಿಯೇಟ್ ಆಗಿ ನಿಯಂತ್ರಣಕ್ಕೆ ತಗೊಂಡ್ಬಂದಿದ್ದಾರೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ನಮ್ಮ ಎಲ್ಲ ಅಧಿಕಾರಿಗಳಿಗೂ ನಾವು ಹೃದಯದಿಂದ ವಂದನೆ ಅರ್ಪಿಸಬೇಕು. ನೋಡಿ, ಈ ಥರ ಎಲ್ಲ ಆಗೋಗ್ಬಿಡ್ತು ಅಂದರೆ ಪಾಪದವರು ವ್ಯಾಪಾರದಲ್ಲಿ ಕೂತಿರ್ತಾರೆ ಎಲ್ಲರೂ. ಈ ವ್ಯಾಪಾರದಲ್ಲಿ ಕೂತಿದ್ದಾಗ ಇದು ಹೆಂಗಾಯಿತು ಅನ್ನೋದು ಒಂದು ದೊಡ್ಡ ಸಮಸ್ಯೆ. ಅದರಲ್ಲಿ ಹಲವಾರು ಜನ ಹಲವಾರು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.